ಹೌದು ವೀಕ್ಷಕರೇ, ನಿನ್ನೆ ಏನು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ರಾಮಲಿಂಗಾರೆಡ್ಡಿ ಅವರು ಏನು ಜಲಸಂಪನ್ಮೂಲ ಖಾತೆಯವರು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರು ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ಅವರು ಜಲಸಂಪನ್ಮೂಲ ಖಾತೆಗೆ ಅವರು ವಿರೋಧ ವ್ಯಕ್ತಪಡಿಸಿ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ನಿನ್ನೆ ಬೆಳಗ್ಗೆ. ಅದಾದಮೇಲೆ ಏನು ರಾಹುಲ್ ಗಾಂಧಿ ಅವರು ಬಂದಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಾಮಪತ್ರ ಸಲ್ಲಿಕೆಗೆ ಏನು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದ್ರ ಬಗ್ಗೆ ಏನು ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಒಂದಿಷ್ಟು ಗಂಭೀರ ಚಿಂತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಾಹುಲ್ ಗಾಂಧಿ ಅವರು ಖಡಕ್ಕಾಗಿ ಸೂಚನೆ ಕೊಟ್ಟಿರೋದು ಇದೇ ಮೊದಲಲ್ಲ, ಮೊದಲಿಂದನೂ ಕೂಡ ಅವರು ಖಡಕ್ಕಾಗಿ ಸೂಚನೆಯನ್ನೇ ಕೊಡ್ತಾರೆ. ಯಾಕಂತಂದರೆ ರಾಜೀನಾಮೆ ಏನಾದರೂ ಜಲಸಂಪನ್ಮೂಲ ಖಾತೆ ಮುಂದುವರಿಸಲಿಕ್ಕೆ ಹೇಳಿ, ಇಲ್ಲಾಂತಂತಂದರೆ ಅವ್ರನ್ನ ರಾಜೀನಾಮೆ ಅಂಗೀಕರಿಸಿ ಅಂತೇಳಿ ಅವರು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತೇಳಿ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಏನು ರಾಜೀನಾಮೆ ಅಂಗೀಕಾರ ಆಗಿ ಅವರು ಮಂತ್ರಿ ಸ್ಥಾನ ಕಳೆದುಕೊಳ್ಳುವಂಥ ಭೀತಿ 100% ಇದೆ. ಯಾಕಂತಂದರೆ ಅವರು ಜಲಸಂಪನ್ಮೂಲ ಖಾತೆ ಒಪ್ಪಲ್ಲ, ಇವರು ಕೊಡಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಶಾಸಕರಾಗಿ ಉಳಿಯುತ್ತಾರೆ 100%. ನಮಸ್ಕಾರ ವೀಕ್ಷಕರೇ.